ಕಾಂಗ್ರೆಸ್ ಆಕ್ಚುಲಿ ಕಾಂಗ್ರೆಸ್ಸು ಇವತ್ತು ರಾತ್ರಿ ಪಾರ್ಟಿ ಇದೆಯಂತೆ ದಿಲ್ಲಿನಲ್ಲಿ, ರಾಹುಲ್ ಗಾಂಧಿ ಮನೆಯಲ್ಲಿ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾರೆ. ಹ್ಯಾಟ್ರಿಕ್ ಡಕ್ಔಟ್ 2% ವೋಟ್ ಜಾಸ್ತಿ ಆಯಿತು, ಇನ್ಕ್ರೀಸ್ ಆಯಿತು. ಇದು ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ. ನಾಲ್ಕು % ಇದ್ದಿದ್ದು ವೋಟು 6% ಆಯಿತು ಅಂತ ಸಂತೋಷ ಪಡಬೇಕಾದಂತಹ ದಯನೀಯ ಸ್ಥಿತಿಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಕೂತಿದೆಯಲ್ಲ, ಅದಕ್ಕೆ ಏನು ಹೇಳಬೇಕು? ಅದಕ್ಕೆ ಏನು ಹೇಳೋಣ? ಪಕ್ಷ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಟ್ ಅಪ್ಲೈಸ್ ಟು ರಾಜ್ಯ ಬಿಜೆಪಿ ಅವ್ರಿಗೂ ಅಲ್ವಾ ಸರ್? ಅಲ್ಲಿ ಗೆದ್ದಿರಂತ ಇಲ್ಲಿ ಸಂಭ್ರಮ ಮಾಡ್ಕೊ, ಅದನ್ನೇ ಡೌಟೇ ಇಲ್ಲ. ಯಾರು ಇಲ್ಲಿ ಬಿಜೆಪಿ ಮಾಡಿದ್ವಾ? ಮಾಡಿದ್ರು. ಅಯ್ಯೋ ಯೂಸ್ಲೆಸ್ ಫೆಲೋಗಳನ್ನು ತಗೊಂಬಂದು ಎಲ್ಲ ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ನಗಾರಿ ಬಾರಿಸಿ ಪಟಾಕಿ ಹೊಡೆದೆಲ್ಲ ಹೌದಾ? ಜೋರು ಸರ್. ಯಾವನಾರೊಬ್ಬ ಕಪ್ ಮಸಿ ಹೊಡಿಬೇಕಾಗಿತ್ತು ಮಖಕ್ಕೆ, ಮಾಡದವನ್ಗೆಲ್ಲ ಸಗಣಿ ಹೊಡಿಬೇಕಿತ್ತು ಎಲ್ಲರಿಗೂ. ಯಾವನ್ ಮಾಡ್ದ ಎಲ್ಲರ ಮುಖಕ್ಕೆ ಹೊಡಿಬೇಕಾಗಿತ್ತು ಸಗಣಿನ. ಮೀಟರ್ ಬೇಕು, ಮೀಟರ್ ಮಾಡಿದ್ರ? ಮಾಡಿದ್ರು ಸರ್. ಅಯ್ಯೋ ಕಂತ್ರಿಗಳಂತಂದು. ಯಾಕೆ ಸರ್ ಗೆದ್ದ ಮೇಲೆ ಮಾಡ್ಬೇಕು? ಮಾನ ಮರ್ಯಾದೆ ನಾಚಿಕೆ ಇಲ್ಲ. ನಿಂತರ ನಾಚಿಕೆ ನಾಟ್ಬೇಡ ಅಂತಂದು ಮಾಡಿಲ್ಲ, ಸಾಕು. ಮನೇನ್ ಗುಡ್ಸಕ್ಕಾಗ್ದೇನೋ ಇನ್ಯಾವನೋ ಗುಡ್ಸಿದ ಮನೆ ನೋಡ್ಬಿಟ್ಟು ಸಂತೋಷ ಪಡ್ತಾನಂತೆ. ಈಡಿಯಟ್ಗಳಂತಂದು ಏನೇ ಫರ್ಗೆಟ್ ಇಟ್ ಅದನ್ನ. ಸೊ ಕಾಂಗ್ರೆಸ್ ಸಂತೋಷ ಪಡ್ತಿದೆ ಪಾಪ, 2% ಜಾಸ್ತಿ ಆಗಿದೆ ಅಂತ. ಇದು ಕಾಂಗ್ರೆಸ್ ಸ್ಥಿತಿ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಈ ತರ ಬಿಟ್ಬಿಡಿ, ಹಾಳಾಕ್ ಹೋಗ್ಲಿ, ಈ ತರ ಏನು ಮಾಡಕ್ಕಾಗಲ್ಲ ನಾವು. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ.